ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನಾಗ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದ್ರೆ ಟೆಲಿಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಗ್ರೂಪ್ ಗೆ ಜಾಯ್ನ್ ಆಗಿರ್ತೀರಾ ಅಥವಾ ನಿಮ್ ಫ್ರೆಂಡ್ಸ್ ಏನಾದ್ರು ಫೋಟೋಸ್, ವಿಡಿಯೋಸ್, ಫೈಲ್ಸ್ ಪ್ರತಿಯೊಂದು ಶೇರ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಗ್ರೂಪ್ ಅಲ್ಲಿ ಜಾಯ್ನ್ ಆದಾಗ ಗ್ರೂಪ್ ಅಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ ಬರ್ತಾ ಇರ್ತವೆ, ಸಿಕ್ಕಾಪಟ್ಟೆ ವಿಡಿಯೋಸ್ ಬರ್ತಾ ಇರ್ತವೆ. ಪ್ರತಿಯೊಂದು ನೆಟ್ ಆನ್ ಮಾಡಿದ ತಕ್ಷಣ ಪ್ರತಿಯೊಂದು ನಿಮ್ ಗ್ಯಾಲರಿ ಬಂದ್ಬಿಡುತ್ತೆ, ಅಂದ್ರೆ ಆಟೋಮೆಟಿಕ್ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಇವಾಗ ವೈಫೈ ಕನೆಕ್ಟ್ ಮಾಡಿದ್ರು ಕೂಡ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ವೈಫೈ ಕನೆಕ್ಟ್ ಮಾಡಿದ್ರು ಕೂಡ ಮೊಬೈಲ್ ಡಾಟಾ ಆನ್ ಮಾಡಿದ್ರು ಕೂಡ ಫೋಟೋಸ್ ವಿಡಿಯೋಸ್ ಡೌನ್ಲೋಡ್ ಆಗಬಾರ್ದು. ನೀವಾಗ್ಲೇ ಹೋಗಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡೋವರೆಗೂ ಆ ಫೋಟೋಸ್ ವಿಡಿಯೋಸ್ ಡೌನ್ಲೋಡ್ ಆಗಬಾರ್ದು. ಆ ತರ ಒಂದು ಸೆಟ್ಟಿಂಗ್ ಅನ್ನ ಯಾವ ತರ ಆನ್ ಮಾಡ್ಕೊಳ್ಳೋದು ಎಂದು ನಾ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ನಾನು ಯಾವ್ದೇ ಅಪ್ಲೋಡ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ. ಇವಾಗ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಟೆಲಿಗ್ರಾಮ್ ಅನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಟೆಲಿಗ್ರಾಮ್ ಅನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರೋದು ಈ ತರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇವಾಗ ಮಾರ್ಕ್ ಮಾಡ್ತಾ ಇದೆ ನೋಡಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಐಡಿ ತೋರಿಸುತ್ತೆ. ಸೊ ನಿಮ್ಮ ಐಡಿ ಯಾವ್ದ್ರಲ್ಲಿ ನೀವು ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರ, ಸೊ ಆ ಒಂದು ಐಡಿನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮಗೆ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ನಾವು ಮಾರ್ಕ್ ಮಾಡ್ತಾ ಇದ್ದೀವಿ ನೋಡಿ, ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಡಾಟಾ ಅಂಡ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಡಾಟಾ ಅಂಡ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಆಟೋಮೆಟಿಕ್ ಮೀಡಿಯಾ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇವಾಗ ಕೆಳಗಡೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಆಟೋಮೆಟಿಕ್ ಮೀಡಿಯಾ ಡೌನ್ಲೋಡ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಆನ್ ಅಲ್ಲಿದೆ. ಅಂದ್ರೆ ಇವಾಗ ಮೊಬೈಲ್ ಡಾಟಾ ಆನ್ ಮಾಡಿದ್ರೆ ಟೆಲಿಗ್ರಾಮ್ ಅಲ್ಲಿರೋ ಪ್ರತಿಯೊಂದು ಫೋಟೋಸ್ ಆಗಲಿ ಮೆಸೇಜ್ ಆಗಲಿ ಆಟೋಮೆಟಿಕ್ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಫೋಟೋಸ್ ವಿಡಿಯೋಸ್ ಆಟೋಮೆಟಿಕ್ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದು 10 MB ಇರ್ತಾವಲ್ಲ, ಸೊ ಆ ಥರ ಎಲ್ಲ 10 MB ಒಳಗಡೆ ಏನಿರ್ತಾವಲ್ಲ, ಸೊ ಅವೆಲ್ಲ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಅವರು ಶೋ ಮಾಡಿದ್ದಾರೆ ಫೋಟೋ ವಿಡಿಯೋಸ್ ಅಂತಿದೆಯಲ್ಲ, ಸೊ ಅಲ್ಲಿ ಫೈಲ್ಸ್ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಅದೇ ತರ ಇವಾಗ ಮೊಬೈಲ್ ಡಾಟಾ ಬಿಟ್ಟು ಇದರಲ್ಲಿ ಮೊಬೈಲ್ ಡಾಟಾ ಒಂದು ಆಫ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ವೆನ್ ಕನೆಕ್ಟೆಡ್ ಟು ವೈಫೈ ಅಂದ್ರೆ ವೈಫೈ ಕನೆಕ್ಟ್ ಆದ ತಕ್ಷಣ ಆಟೋಮೆಟಿಕ್ 15 MB ವರೆಗೂ ನಿಮಗೆ ಫೋಟೋಸು, ವಿಡಿಯೋಸು ಹಾಗೆ ಫೈಲ್ಸ್ ಕೂಡ ಡೌನ್ಲೋಡ್ ಆಗ್ತಾ ಇದಾವೆ. ಪ್ರತಿಯೊಂದು ಡೌನ್ಲೋಡ್ ಆಗ್ತವೆ. ಸೊ ಇದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀರಲ್ಲ. ಸೊ ಇವಾಗ ವೆನ್ ರೂಮಿಂಗ್ ಅಂತ ಫೋಟೋಸ್ ಇರ್ತಿದೆಯಲ್ಲ, ಸೊ ಇದು ಕೆಳಗಡೆ ಆಪ್ಷನ್, ಇದು ಕೂಡ ಫೋಟೋಸ್ ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ 3 ಆಪ್ಷನ್ ಅನ್ನ ಆಫ್ ಮಾಡ್ಕೊಂಡ್ಬಿಡಿ. ಈ 3 ಆಪ್ಷನ್ ಅನ್ನ ಆಫ್ ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಅಪ್ಪ ಅಂತಂದ್ರೆ ಇವಾಗ ಯಾವ್ದೋ ಒಂದು ಗ್ರೂಪಿಗೆ ಜಾಯ್ನ್ ಆಗಿರ್ತೀರ ನೀವು. ಸೊ ಆ ಗ್ರೂಪ್ ಅಲ್ಲಿ ಫೋಟೋಸ್ ಅಂಡ್ ವಿಡಿಯೋಸ್ ಫೈಲ್ಸ್ ಪ್ರತಿಯೊಂದು ಬರ್ತಾ ಇರ್ತವೆ. ಆಟೋಮೆಟಿಕ್ ಗ್ಯಾಲರಿ ಬಂದ್ಬಿಡ್ತವೆ, ಅಂದ್ರೆ ಡೌನ್ಲೋಡ್ ಆಗಿಬಿಡ್ತವೆ. ನೀವು ನೆಟ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಗ್ಯಾಲರಿ ಡೌನ್ಲೋಡ್ ಆಗಿಬಿಡ್ತವೆ. ಸೊ ಈ ತರ ಒಂದು ಡೌನ್ಲೋಡ್ ಆಗೋದ್ರಿಂದ ಮೊಬೈಲ್ ಸ್ಟೋರೇಜ್ ಕೂಡ ಫುಲ್ ಆಗ್ಬೋದು. ಸೊ ಇದಕ್ಕೋಸ್ಕರ ನೀವು ಈ ಒಂದು ಸೆಟ್ಟಿಂಗ್ ಅನ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಸೊ ನಿಮಗೆ ಟೆಲಿಗ್ರಾಮ್ ಓಪನ್ ಮಾಡಿದಾಗ ನೀವು ಯಾವ ಒಂದು ಫೋಟೋ ನೋಡ್ಕೋಬೇಕು ಅನ್ಕೊಂಡಿರ್ತೀರ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಅದು ಡೌನ್ಲೋಡ್ ಆಗೋದೇ ಇಲ್ಲ. ಸೊ ಈ ಒಂದು ಸೆಟ್ಟಿಂಗ್ ಅನ್ನು ಆನ್ ಮಾಡ್ಕೊಂಡ್ರೆ ಸ್ಟೋರೇಜ್ ಕೂಡ ಕ್ಲಿಯರ್ ಆಗಿ ಇಟ್ಕೋಬಹುದು. ಇಷ್ಟೇ ನೋಡಿ, ಇದರಲ್ಲಿ ಏನ್ ಪ್ರಾಬ್ಲಮ್ ಇರಲ್ಲ. ಏನೇ ಡೌಟ್ ಇದ್ರು ಪ್ರತಿಯೊಂದು ಕಾಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿದ್ರೆ ಅನ್ಕೊಂಡಿದ್ದೀನಿ. ಸೊ ಇದೇ ತರ ನೀವು ಸೆಟ್ಟಿಂಗ್ ಅನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಮೊಬೈಲ್ ಡಾಟಾ ಆನ್ ಮಾಡಿದ್ರು ಕೂಡ ಡೌನ್ಲೋಡ್ ಆಗಲ್ಲ, ಹಾಗೆ ವೈಫೈ ಕನೆಕ್ಟ್ ಮಾಡಿದ್ರು ಕೂಡ ಡೌನ್ಲೋಡ್ ಆಗಲ್ಲ. ಸೊ ಈ ತರ ಒಂದು ಸೆಟ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿಬಿಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ಕೊಂಬಿಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನೇ ಡೌಟ್ ಇದ್ರು ಕಾಮೆಂಟ್ಸ್ ಮಾಡಿ.